ನಮ್ಮ ಆಟೋ ಡ್ರೈವರ್ಗಳನ್ನ ಬೀದಿಗೆ ಎಳೆದ್ಬಿಟ್ಟಿದ್ದಾರೆ. LPG ರೇಟು 150 ರೂಪಾಯಿ ಗಂಟ ಏರಿಸಿದ್ದಾರೆ. ಆದರೆ ನಮಗೆ ಅಲ್ಲಿ ಬಾಡಿಗೆ ಹೊಡೆದ್ರು 10 ರೂಪಾಯಿ ಜಾಸ್ತಿ ಕೊಡೋದಿಲ್ಲ ಜನಗಳು. ನಾನು LPG ಓಡಿಸ್ತಾರೆ ಸರ್, ಗ್ಯಾಸ್ ಸಿಗ್ತಾರೆ. ಇವಾಗ ಬೇರೆಯವ್ರ ಹತ್ರ ಬಾಡಿಗೆಗೆ ಗಾಡಿ ಇಸ್ಕೊಂಡು ಓಡಿಸ್ತಾ ಇದ್ದೀನಿ. ಎಷ್ಟು ಕ್ಯೂ ನಿಂತಿದೆ ನೀವೇ ನೋಡಿ, ಬೇಕಾದ್ರೆ ಕ್ಯಾಮ್ರಾ ಬೇಕಾದ್ರೆ ನೋಡಿ. ಫುಲ್ಲು ಕ್ಯೂ ನಿಂತಿದೆ. 1 ಅವರ್ 2 ಅವರ್ ವೆಯ್ಟ್ ಮಾಡಬೇಕು, ತುಂಬ ವೆಯ್ಟ್ ಮಾಡಬೇಕು. ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿದೆ, ಸರ್ಕಾರ ಗೊತ್ತಿರೋದಾ? ಅವ್ರ ಪರ ಓದಿಲ್ಲ, ಆರಾಮಾಗಿ AC ರೂಮ್ ಕುತ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಿಂತ್ಕೊಂಡು ಹಾಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಷ್ಟು ಸಾಕಾಗೋಯ್ತದೆ. ಆ ಊಟ ನಾಶ ತಿನ್ನಕ್ಕೂ ನೆಮ್ಮದಿ ಇರಲ್ಲ, ಕಾಸುಗಳಿರಲ್ಲ. ಈ ಗ್ಯಾಸ್ ಹಾಕ್ಸೋಕ್ಕೂ ಕಾಸಿರಲ್ಲ, ಯಾಕಂದ್ರೆ ಡ್ಯೂಟಿಗಳು ಕರೆಕ್ಟಾಗಿ ಬೀಳ್ತಾ ಇಲ್ಲ. ಎಲ್ಲ ತೊಂದರೆಗಳೈತವೆ. ಆಟೋದವ್ರಿಗೆ ಸರ್ ಗ್ಯಾಸ್ ಅರ್ಧ ಸಮಸ್ಯೆ ಆಗ್ಬಿಟ್ಟು ಪೂರ್ತಿ ಅವರು ಬೀದಿಗೆ ಬರುವಂಗೆ ಆಗೋಗಿದೆ. ಇವಾಗ ನಮಗೆ LPG ಸಿಗದೆ ಇವಾಗ ಬೇರೆ ಬಾಡಿಗೆ ಗಾಡಿ ಎತ್ಕೊಂಡು ಓಡಿಸ್ತದೆ ಸರ್. ಇವಾಗ ನಮಗೆ ಸಖತ್ತು ದಿನಕ್ಕೆ ದುಡ್ಡು ನೋಡೋದೇ ಕಷ್ಟ ಆಗ್ಬಿಟ್ಟಿದೆ. ಬಾಡಿಗೆಗಳು ಸಿಗ್ತಾ ಇಲ್ಲ ಸರಿಯಾಗಿ. ಅದು ಅಲ್ಲದೆ ಇವಾಗ LPG ರೇಟು 150 ರೂಪಾಯಿ ಗಂಟ ಏರಿಸಿದ್ದಾರೆ. ಆದರೆ ನಮಗೆ ಅಲ್ಲಿ ಬಾಡಿಗೆ ಹೊಡೆದ್ರು 10 ರೂಪಾಯಿ ಜಾಸ್ತಿ ಕೊಡೋದಿಲ್ಲ ಜನಗಳು. ನಮಗೆ ಭಾಳ ಕಷ್ಟ ಆಗಿದೆ. ಸರ್ಕಾರ ಇದಕ್ಕೆ ಏನೂ ಇದು ಕೊಡ್ತಾ ಇಲ್ಲ ಸರ್. ಭಾಳ ಕಷ್ಟ ಆಗ್ಬಿಟ್ಟಿದೆ ನಮ್ಮ ಆಟೋದವ್ರ ಡ್ರೈವರ್ಗಳ ಹತ್ರ. ಸಖತ್ ಹಿಂಸೆ ಆಗಿದೆ. ಆದರೂ ಕೇಳಿದ್ರೆ ಯಾರೂ ದಿಕ್ಕಿಲ್ಲ ಸರ್ ಆಟೋ ಡ್ರೈವರ್ಗಳನ್ನ. ಆ ರೀತಿ ಆಗಿದೆ. ಮುಂದೆ 60 ರೂಪಾಯಿ ಇತ್ತು ಸರ್, 57 ರೂಪಾಯಿ ಇತ್ತು. ಇವಾಗ 150 ರೂಪಾಯಿ ಮಾಡಿದ್ದಾರೆ ನೋಡಿ ಸರ್ LPG ಗ್ಯಾಸು. ನಾವು ಏನು ಕೇಳುವಂಗಿಲ್ಲ ಬಿಡುವಂಗಿಲ್ಲ, ಯಾರು ನಮ್ಮ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಒಂದೊಂದು ಊಟಕ್ಕೆ ಇದಾಗಿದೆ, ಸಖತ್ ಕಷ್ಟ ಆಗಿದೆ ನಮಗೆ. ಕೇಳಿದ್ರೆ ದಿಕ್ಕಿಲ್ಲ. ಸರ್ಕಾರದವ್ರು ಅವ್ರದ್ದೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಆಟೋ ಡ್ರೈವರ್ಗಳನ್ನ ಬೀದಿಗೆ ಎಳೆದ್ಬಿಟ್ಟಿದ್ದಾರೆ. ಈ ರೀತಿ ಮಾಡಿದ್ರೆ ಮುಂದಕ್ಕೆ ಏನು ಮಾಡೋದು ಸರ್? ನಮ್ಮ ಜೀವನ ಏನಾಗುತ್ತೆ ಅಂತ ಕೇಳಿದ್ರೆ ದಿಕ್ಕಿಲ್ಲ ಸರ್. ಆ ಥರ ಆಗಿದೆ. ನಾನು LPG ಓಡಿಸ್ತೇನೆ ಸರ್, ಗ್ಯಾಸ್ ಸಿಗ್ತಾರೆ. ಇವಾಗ ಬೇರೆಯವ್ರ ಹತ್ರ ಬಾಡಿಗೆಗೆ ಗಾಡಿ ಇಸ್ಕೊಂಡು ಓಡಿಸ್ತಾ ಇದ್ದೀನಿ. ನಮಗೆ ದಿನ ದುಡ್ಡು ಅಲ್ಲಿ ದುಡಿಬೇಕು ತಿನ್ನಬೇಕು ಸರ್. ಆ ರೀತಿ ಆಗಿದೆ. ನಮ್ಗೆ ಯಾರು ಇದು ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಆ ರೀತಿಯಾಗಿ ನಾನು ಬೇರೆಯವ್ರದ್ದು ನೋಡಿ ಬಾಡಿಗೆ ಗಾಡಿ ಇಸ್ಕೊಂಬಂದು ಇವತ್ತಿಂದ ಓಡಿಸ್ತಾರೆ ಸರ್. ಆ ರೀತಿ ಆಗಿದೆ ನಮ್ಮ ಜೀವನ. ಇಲ್ಲ ಸರ್, ಇವಾಗ ಜನಗಳು ಕೊಡಬೇಕಲ್ಲ ಸರ್. 36 ರೂಪಾಯಿ ಮಾಡಿದ್ದಾರೆ. 10 ರೂಪಾಯಿ ಕೇಳಿದ್ರು ಕೊಡೋದಿಲ್ಲ ಎಕ್ಸ್ಟ್ರಾ ಜನಗಳು. ಆ ರೀತಿ ಇದ್ದಾರೆ. ಯಾಕೆ ಕೊಡಬೇಕು ಅಂತಾರೆ ಅವರು? ಇಲ್ಲಿ ನೋಡಿದ್ರೆ ಕೇಳಿದ್ರೆ ಇಲ್ಲ. ನಾವು ಇವಾಗ LPG-ನಾರು ಹೊಡಿಲಿ, CNG-ನಾರು ಹೊಡಿಲಿ, ಅವ್ರು ಕೊಡೋ ರೇಟ್ ಕೊಟ್ಟೆ ಕೊಡ್ತಾರೆ. ಅಷ್ಟೇನೆ ಕೊಡೋದು, 10 ರೂಪಾಯಿನೂ ಜಾಸ್ತಿ ಕೊಡೋದಿಲ್ಲ ಸರ್. ಆ ರೀತಿ ಅಂದ್ರೆ LPG ಶಾರ್ಟೇಜ್ ಬಂದಿದೆಯಲ್ಲ, ಹೌದು. ಅದಕ್ಕೋಸ್ಕರ ಗೌರ್ಮೆಂಟ್ ಏನಾದ್ರು ಮಾಡಬೇಕು ಅಂತೀರಾ? ಅಂದ್ರೆ ಜಾಸ್ತಿ ಹೌದು ಸರ್. ಅಲ್ಲ ಸರ್, ನಮ್ಗೆ ರೇಟು ಕರೆಕ್ಟಾಗಿ ಏನಿದೆ ಅದು ಮಾಡಿಕೊಟ್ಬಿಟ್ರೆ ನಮ್ಗೆ LPG ಗ್ಯಾಸೇ ಸರ್ ಸಾಕು. ಆರಾಮಾಗಿ ದುಡ್ಕೊಂಡು ಹೋಗ್ತೀವಿ. ಆದರೆ ಈ ರೀತಿ ಮಾಡ್ಕೊಂಡು 1 ತಿಂಗಳಾಯ್ತು ಸರ್ ಹೆಚ್ಚು ಕಡಿಮೆ ದುಡ್ದು. ಯಾರು ಕೇಳಿರೇ ಇಲ್ಲ. ಏನು ಮಾಡ್ತೀರಾ? ಇಲ್ಲಿ CNG ಬಂದರೆ CNG ಒಂದ್ಸತಿ ಸಿಕ್ಕಲ್ಲ. ಇವಾಗ LPG ಮುಗ್ದೇ ಹೋಯ್ತು. ಅದು ಎಲ್ಲಿ ಇವಾಗ ಒಂದು ಬಂಕಲ್ಲಿ 300 ರೂಪಾಯಿಗೆ ಹಾಕ್ತಾರೆ, 400 ರೂಪಾಯಿಗೆ ಹಾಕ್ತಾರೆ. ಅದು ಖಾಲಿ ಆದರೆ ಮುಂದಕ್ಕೆ ಸಿಗೋದೇ ಇಲ್ಲ. ಅಲ್ಲಿಂದ ತಳ್ಕೊಂಬರ್ಬೇಕಾಗುತ್ತೆ, ಮನೆ ತಾವು ನಿಲ್ಸ್ಕೋಬೇಕಾಗುತ್ತೆ. ಆ ರೀತಿ ಆಗಿದೆ ನಮ್ಮ ಕಷ್ಟಗಳು. ಏನು ಮಾಡೋದು ಹೇಳಿ? ಯಾರನ್ನ ಕೇಳುವ? ಈ ರೀತಿ ಆದರೆ ಏನು ಸ್ಪಂದಿಸಿಲ್ಲ ಸರ್. ಅದು ಮುನಿಯಪ್ಪ ಹೇಳ್ತೀನಿ ಅಂದ್ಬಿಟ್ಟು ಇವಾಗ ಅವರು ಏನು ಮಾತಾಡ್ತಾ ಇಲ್ಲ. ಆದರೆ ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ ಏನು ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ನೋಡ್ಬೇಕು ಸರ್. ಮುಂದಕ್ಕೆ ಏನು ಮಾಡ್ತಾರೆ ನೋಡಬೇಕು. ಹೆಂಗ್ ಸರಿ ಹೋಗ್ಬೋದು? ಏನ್ ಮಾಡಿದ್ರೆ ಸರಿ ಹೋಗ್ಬೋದು? ಅಲ್ಲ ಸರ್, ನಮಗೆ ಏನು ಅವ್ರು ಸರ್ಕಾರದವ್ರು ಏನು ಮಾಡೋದು ಬೇಡ ಸರ್. ನಮ್ಗೆ LPG ಗ್ಯಾಸು CNG ಗ್ಯಾಸ್ ಸಿಗೋವಾಗ ಮಾಡಿದ್ರೆ ನಮ್ಮ ಕಷ್ಟಗಳು ನಾವೇ ಇದು ಮಾಡ್ಕೊಂಡು ಹೋಗ್ತೀವಿ. ಏನಿಲ್ಲ, ಅವ್ರೇನು ನಮಗೆ ದುಡ್ಡು ಕೊಡೋದು ಬೇಡ, ಏನು ಕೊಡೋದು ಬೇಡ ಸರ್. ನಮ್ಮ ಕಷ್ಟಗಳು ನಾವು ನಮ್ಮ ಗ್ಯಾಸ್ಗಳು ಕೊಟ್ಬಿಟ್ರೆ ನಮ್ಮ ದುಡ್ಕೊಂಡು ನಾವು ಹೋಗ್ತೀವಿ. ಏನಿಲ್ಲ, ಆ ರೀತಿ ತೊಂದರೆ ಏನಿಲ್ಲ. ಜನರ ಬಗ್ಗೆ ಏನಿಲ್ಲ ಸರ್. ಪಾಪ ಅವರು ಬಾಡಿಗೆಗಳು ಬರ್ತಾರೆ, ಅವರು ಹೋಗ್ತಾರೆ. ಮಾಮೂಲಿ ಏನೈತೆ ಅವ್ರು ಕೊಡ್ತಾರೆ ಸರ್, ಅಷ್ಟೇ. ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಜನರ ಬಗ್ಗೆ ನಾವು ಪಾಪ ಅವರು ಹಂಗೆ ಕೊಡ್ತಾರೆ ಹಿಂಗೆ ಕೊಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಅವ್ರ ಬಾಡಿಗೆ ಅವ್ರು ಏನಿರ್ತದೆ ಅದು ಕೊಟ್ಬಿಟ್ಟು ಹೋಗ್ತಾರೆ, ಅಷ್ಟೇ ಸರ್. ಬಗೆಹರಿಬೇಕು ಅಂದರೆ ಸರ್ಕಾರ ಸ್ವಲ್ಪ ಸ್ಪಂದಿಸಿ ನಮಗೆ ಗ್ಯಾಸ್ಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ನಮಗೆ ಅದ್ರ ಬಗ್ಗೆ ಸಾಕು, ಅಷ್ಟೇ. ಇನ್ನೇನು ಅವರು ನಮ್ಗೆ ದುಡ್ಡು ಕೊಡೋದು ಬೇಡ, ನಮ್ಮ ಕಷ್ಟ ಇದು ಮಾಡೋದು ಬೇಡ. ನಮ್ಮ ಗ್ಯಾಸ್ಗಳು ಕರೆಕ್ಟಾಗಿ ಬಂದ್ಬಿಟ್ರೆ ನಾವು ಗೇಯ್ಕೊಂಡು ಕರೆಕ್ಟಾಗಿ ಹೋಗ್ತೀವಿ ಸರ್. ಏನು ಅದ್ರ ಬಗ್ಗೆ ಇದೆ ಎರಡು ಮಾತಿಲ್ಲ. ಕೇಳ್ಬೇಕು ಸರ್. ಅದೇ ಯುದ್ಧ ನಿಂತ್ರೆ ಏನೋ ಕಮ್ಮಿ ಆಯ್ತದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ಏನೂ ಸುಳಿವಿಲ್ಲ. ನೋಡ್ಬೇಕು. ನಾವು ನೋಡಿ CNG-ನ ನೋಡಿ ಯಾರ್ದೋ ಬಾಡಿಗೆ ಗಾಡಿ ಎತ್ಕೊಂಡು ಓಡಿಸ್ತಾ ಇದ್ದೀವಿ ಇವತ್ತಿಂದ. ನೋಡಿ ಹೊಟ್ಟೆಪಾಡು ಏನಾರು ಮಾಡ್ಬೇಕಲ್ಲ ಸರ್. ಇಲ್ಲ ಸರ್, ಅಂದರೆ ನಾವು ಡೈಲಿ 1,500 2,000 ರೂಪಾಯಿ ಮಾಡ್ತಾ ಇದ್ವಿ ಮೊದಲೆಲ್ಲ. ಇವಾಗ ಕಮ್ಮಿ ಆಗ್ಬಿಟ್ಟಿದೆ. ಇವಾಗ 300 ರೂಪಾಯಿಗೆ 400 ರೂಪಾಯಿಗೆ ಹಾಕಿಸ್ರೆ ಒಂದು 1,000 ರೂಪಾಯಿನೂ ಹೊಡಿಕಾಗಲ್ಲ. ಇವಾಗ ತಿರ್ಗಾ ಮತ್ತೆ ಗ್ಯಾಸ್ ಹಾಕಿಸ್ಬೇಕು. ಆ ರೀತಿ ಆಗಿದೆ. ಎಷ್ಟು ಟೈಮ್ ತಗೊಳುತ್ತೆ ಗ್ಯಾಸ್ ಫಿಲ್ ಮಾಡ್ಸೋದಕ್ಕೆ 1 ಅವರ್ 2 ಅವರ್ ಆಗುತ್ತೆ ಸರ್. ಅಷ್ಟಾಗಿದೆ. ಇವಾಗ ಹೋಗಿ ನಾವು ದುಡಿಮೆ ಮಾಡ್ಬೇಕು. ಇವಾಗ ನೋಡಿ ಇಷ್ಟೊತ್ತು ಗಂಟೆ ಗ್ಯಾಸ್ ಹಾಕಿಸ್ತೀವಿ. ಇವಾಗ ಹೋಗಿ ದುಡಿಮೆ ಮಾಡಬೇಕು. ಹೌದು, ದುಡಿಯೋಕ್ಕೂ ಆಗ್ತಾ ಇಲ್ಲ. ಹೌದು ಸರ್, ಆ ರೀತಿ ಆಗಿದೆ. ನೋಡೋಣ ಸರ್ ಏನು ಮಾಡ್ತಾರೆ ಮುಂದಕ್ಕೆ. ಇನ್ನೊಂದು ವಾರ ಅಂತ ಹೇಳಿದ್ದಾರೆ.
ನೋಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ಕಾರದ ಏನೇನು ಮಾಡಿದ್ದಾರೆ? ಆಯ್ತು ಸರ್, ಅದೇ ಸರ್ಕಾರನೇ ಮಾಡ್ಬೇಕು ಸರ್, ಇನ್ನೇನಿಲ್ಲ. ಸರ್ಕಾರನೇ ಒಳ್ಳೇದು ಮಾಡ್ಬೇಕು ನಮ್ಗೆ ಅಷ್ಟೇ. ನಾವಿನ್ನ ಯಾರಿಗೂ ಏನು ಕೇಳಿಕ್ಕಾಗಲ್ಲ, ಯಾರನ್ನೂ ಕೇಳಿಕ್ಕಾಗ್ತದೆ ಹೇಳಿ, ಸರ್ಕಾರನೇ ಕೇಳಬೇಕಷ್ಟೇ. ನೋಡೋಣ ಮುಂದಕ್ಕೆ ಏನು ಮಾಡ್ತಾರೆ. ಮುಂದೆ ದಿನ ಸರ್ ಹೋಗ್ತದೆ ಅಂತ ಹೇಳೋರೆ, ನೋಡೋಣ. ಅಂದರೆ ತುಂಬ ಕಷ್ಟ ಆಗ್ತದೆ ಸರ್. ಈಗ ಬಿಸ್ನೆಸ್ ಬೇರೆ ಇಲ್ಲ ಈಗ ತುಂಬ, ಆಮೇಲೆ ಬಿಸಿಲು, ಆಮೇಲೆ ಜಾಸ್ತಿ ಈಗ ಮೊದಲಿನ ಥರ ಇಲ್ಲ ಎಲ್ಲ. ಈಗ ನೀವು ನೋಡಿ, ಆದಷ್ಟು ಇಲ್ಲಾಂದ್ರೂ ಕೂಡ ಎಷ್ಟು ಕ್ಯೂ ನಿಂತಿದೆ ನೀವೇ ನೋಡಿ, ಬೇಕಾದ್ರೆ ಕ್ಯಾಮ್ರಾ ಬೇಕಾದ್ರೆ ನೋಡಿ, ಫುಲ್ಲು ಕ್ಯೂ ನಿಂತಿದೆ. ಈ ಕಡೆ ಅಂತಲ್ಲ 1 hour 2 hour ವೆಯ್ಟ್ ಮಾಡಬೇಕು, ತುಂಬ ವೆಯ್ಟ್ ಮಾಡಬೇಕು. ತುಂಬ ಜೀವನ ತುಂಬ ಕಷ್ಟ ಇದೆ ಸರ್. ಹೆಂಗೆ ಸರ್ ಪರಿಹಾರ ಇದಕ್ಕೆ? ತುಂಬಾ ಲೇಟ್ ಆಗ್ತದೆ. ಈಗ ಮಿನಿಮಮ್ ಬ್ಯಾಲೆನ್ಸ್ ಅಂತ ಏನು 30-32 ಮಾಡಿದ್ದಾರೆ. ಅದು ವರ್ಕೌಟ್ ಆಗುತ್ತೆ ನಿಮಗೆ? ವರ್ಕೌಟ್ ಆಗ್ತಿಲ್ಲ ಸರ್, ವರ್ಕೌಟ್ ಆಗ್ತಾನೇ ಇಲ್ಲ. ನೀವು ನೋಡೋಕ್ಕೆ ನೋಡಿ, ಆ ಕಡೆ ಬೇಕಾರೆ ಎಲ್ಲ ಕಡೆ ಬೇಕಾದ್ರೆ, ಈ ಕಡೆ CNG, ಆ ಕಡೆ LPG ಎಲ್ಲ ತುಂಬ ಕಷ್ಟ ಆಗಿದೆ. ಏನು ಹೇಳಿದೆ ಸರ್ಕಾರಕ್ಕೆ? ಯಾವ್ದಾದ್ರು ಪರಿಹಾರ ಬಯಸ್ತಾ ಇದ್ದಾರೆ? ಸರ್ಕಾರ ಕೊಡ್ಬೇಕು ಸರ್. ಈಗೆಲ್ಲ ಈಗ ದುಡ್ಡು ಸರ್, ಸರ್ಕಾರ ಈಗ ದುಡ್ಡು ನಡೀತಾ ಇದೆ. ನಮ್ದು ಏನಿಲ್ಲ, ಬಡವರು ಕೂಲಿ ಮಾಡಿದ್ರೆ ಮುಖ ಸಂಪಾದನೆ, ಇಲ್ಲ ಅಂದ್ರೆ ಅದು ಇಲ್ಲ. ನೀವು ನೋಡಿ, ದುಡಿತಾ ಇದ್ರೆ ಇವಾಗ ರೇಟ್ ಜಾಸ್ತಿ ಇಲ್ಲ ಅಂದ್ರೆ ಎಷ್ಟು ಕಮ್ಮಿ ಆಗ್ಬಿಟ್ಟಿದೆ? ಅಂದರೆ ಮೊದಲು ಸುಮಾರು ಸಂಪಾದನೆ ಆಯ್ತು ಸರ್, 2,000 ಸಂಪಾದನೆ ಆಗ್ತಿತ್ತು. ಈಗೆಲ್ಲ 100-200 ಅಷ್ಟೇ. ಈಗ ಗ್ಯಾಸ್ ಬಂದು 300-400 ರೂಪಾಯಿ ಹೋದರೆ 1,000 ರೂಪಾಯಿ. 1,000 ರೂಪಾಯಿ ತೊಗೊಂಡು ಏನು ಮಾಡೋದು, ಜೀವನ ಮಾಡೋಕ್ಕಾಗತ್ತೆ? ನೀವೇ ಹೇಳಿ, ಹೌದಲ್ವ? ಗ್ಯಾಸ್ ಶಾರ್ಟೇಜ್ ಆದಾಗಿಂದ ಎಷ್ಟು ಕಷ್ಟ ಆಗ್ತದೆ ನಿಮಗೆ? ತುಂಬ ಇದೆ ಸರ್, ಅಂದರೆ ಹೇಳೋಕ್ಕಾಗಲ್ಲ, ಬಟ್ ಮೂವ್ ಆಗಲೇಬೇಕಲ್ವ. ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿರುತ್ತೆ, ಸರ್ಕಾರ ಗೊತ್ತಿರೋದಾ? ಅವ್ರ ಪಡಾಗ ಓದಿಲ್ಲ, ಆರಾಮಾಗಿ AC ರೂಮ್ಗೆ ಕೂತ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಯಾವ ರೀತಿ ಸಮಸ್ಯೆ ಇದೆ? ಪರಿಹಾರ ಯಾವ ಥರ ಕೇಳ್ತಾ ಇದ್ದಾರೆ? ಪರಿಹಾರ ಸರ್ ಅದೇ ಮಾಮೂಲಿ, ಈಗ ಕೊಟ್ಟರೆ ಗ್ಯಾಸ್ ನಮ್ಮ ಅನುಕೂಲ ಆಗುತ್ತೆ. ಪಾಪ ಸುಮಾರು ಜನ ಹೆಂಗೋ ಬದುಕ್ತಾರೆ ಸರ್, ಇದರಿಂದಲೇ ಜೀವನ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್. ಇಲ್ಲ ಅಂದರೂ ಕೂಡ ಪಾಪ ನಾನು ಕೂಡ ಆಟೋ ಫೀಲ್ಡ್ ಬಂದಿದ್ದೀನಿ, ಇಲ್ಲ ಅಂತಂದರೂ ಪಾಪ ಅವರು ಇದರಿಂದ ನಮ್ಮದು ಜೀವನ ಮಾಡ್ತಾಯಿದ್ದಾರೆ. ಕಷ್ಟ ಆಗ್ತದೆ ಅಂತೀರಾ? ಅದ ತುಂಬ ಕಷ್ಟ ಇದೆ. ಈಗ ಯಾವ ಥರ ಆಗ್ಬಿಟ್ಟೈತೆ ಅಂದರೆ, ಈಗ ಬಾಡಿಗೆಗಳು ಕರೆಕ್ಟಾಗಿ ಸಿಗಲ್ಲ. ಅದರಲ್ಲೂ ಈ LPG ಇಲ್ಲ ಅಂದರೆ ಅಲ್ಲಿ ಕಾಯ್ಕೊಂಡಿರೋದು ಒಂದು ದಿನ ಎಲ್ಲ ಆಗ್ತಾಯಿದೆ. ಅಲ್ಲಿ ಕಾಯ್ಕೊಂಡಿರೋದು. ಅಲ್ಲಿ ಕಲೆಕ್ಷನ್ಗೆ ಆಟೋ ಇಸ್ಕೊಂತೀವಿ, ಕಲೆಕ್ಷನ್ ಆಟೋನು ಅಲ್ಲಿ ಅವ್ರು ಬಾಡಿಗೆನೂ ಕೊಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಮನೆ ಸಂಸಾರ ನೋಡೋಕ್ಕಾಗ್ತಾಯಿಲ್ಲ. ಮನೆಯವ್ರಿಗೆ ಏನು ತಗೊಳಕ್ಕೂ ಆಗ್ತಾಯಿಲ್ಲ. ಸುಮ್ಮನೆ ಎಲ್ಲ ಅದು ಇದು ಅನ್ನೋ ತಲೆನೋವೇ ಜಾಸ್ತಿ. ಊಟ ನಾಷ್ಟ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ಟೈಮ್ ಸರಿಯಾಗಿ ನಿದ್ದೆ ಮಾಡೋಕ್ಕಾಯ್ತಾಯಿಲ್ಲ. LPG ಗ್ಯಾಸ್ ಹಾಕ್ಸ್ಕೊಂಡು ಹೋಗೋಣ ಅನ್ನೋ ಅಷ್ಟರಲ್ಲಿ ಡ್ಯೂಟಿಗಳು ಕರೆಕ್ಟಾಗಿ ಬೀಳಲ್ಲ. ಡ್ಯೂಟಿಗಳು ಕರೆಕ್ಟಾಗಿ ಬಿದ್ರೂ ಅಲ್ಲಿ ಆ ಆ್ಯಪ್ಗಳು ಪ್ರಾಬ್ಲಮ್ಮು, ಕರೆಕ್ಟಾಗಿ ಪೇಮೆಂಟ್ ಕೊಡ್ತಾಯಿಲ್ಲ. ಅದಾಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಜಾಸ್ತಿ ಸಮಸ್ಯೆಗಳಾಗ್ತಾ ಇದ್ದಾವೆ. ಮಿನಿಮಮ್ ಪೇ ಅಂದ್ಬಿಟ್ಟು 37 ರೂಪಾಯಿ ಮಾಡಿದ್ದಾರೆ. ವರ್ಕೌಟ್ ಆಗುತ್ತೆ ನಿಮಗೆ ಈಗ? ಏನು ಆಗ್ತಾಯಿಲ್ಲ. ಈ ರ್ಯಾಪಿಡೋ, ಓಲೋ, ಊಬರ್ ಇವು ಸ್ಟಾಪ್ ಆದರೆ ನಮ್ಮ ಮೀಟಿಂಗಿಂದ ಫಸ್ಟು ಹಂಗೆ ಓಡಿಸಿದ್ರೆ ನಮ್ಗೆ ಯಾವುದು ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿ ಓಡಿಸ್ಕೊಂಡಿರ್ಬೋದು. ಈಗ ಅದರಲ್ಲಿ LPG ಸಮಸ್ಯೆ ಬೇರೆ. ಕ್ಯೂ ನೋಡಿ ಎಷ್ಟು ರಶ್ ಇದೆ, ಫುಲ್ಲು ನಿಂತ್ಕೊಂಡಿರ್ಬೇಕು. ಇದು ನಿಂತ್ಕೊಂಡು ಹಾಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಷ್ಟು ಸಾಕಾಗೋಯ್ತದೆ. ಆ ಊಟ ನಾಷ್ಟ ತಿನ್ನೋಕ್ಕೂ ನೆಮ್ಮದಿ ಇರಲ್ಲ, ಕಾಸುಗಳಿರಲ್ಲ. ಈ ಗ್ಯಾಸ್ ಹಾಕ್ಸೋಕ್ಕೂ ಕಾಸಿರಲ್ಲ, ಯಾಕಂದ್ರೆ ಡ್ಯೂಟಿಗಳು ಕರೆಕ್ಟಾಗಿ ಬೀಳ್ತಾ ಇಲ್ಲ. ಎಲ್ಲ ತೊಂದರೆಗಳೈತವೆ. ಏನು ಹೇಳಿದೆ ಸರ್ಕಾರಕ್ಕೆ? ಏನು ಹೇಳಕ್ಕೆ? ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ಓಲೋ, ಊಬರ್ ಇವೆಲ್ಲ ತೆಗಿಬೇಕು. ಫಸ್ಟ್ ಆಟೋ ಹೆಂಗಿದ್ದು ಮೀಟ್ರ್ ಆಡ್ಕೊಂಡು ಆ ಥರ ಇರಬೇಕು. ಜನರು ಯಾವ ಥರ ಸ್ಪಂದಿಸ್ತಾ ಇದ್ದಾರೆ? ಮಿನಿಮಮ್ ಬ್ಯಾಲೆನ್ಸ್ ಕಮ್ಮಿ ಆಗಿದೆ, ರೇಟ್ ಎಲ್ಲ ಕಮ್ಮಿ ಆಗಿದೆ, ಜನ ಯಾವ ಥರ ಸ್ಪಂದಿಸ್ತಾ ಇದ್ದಾರೆ ಅಂದರೆ ಈಗ ಅವರು ಈಗ ಜನಗಳು ಹೇಳ್ತಾರೆ, ಈಗ ಓಲೋ ಊಬರಲ್ಲಿ ಫಸ್ಟು ಆರ್ಡ್ರು ಅವ್ರು ಬುಕ್ ಮಾಡಿದ್ರೆ ಜಾಸ್ತಿ ಆಫರ್ ಇದೆ, ಫಸ್ಟ್ ರೈಡ್ಗೆ ಫ್ರೀ ಇರುತ್ತೆ ಅಂತ ಬುಕ್ ಮಾಡ್ತಾರೆ. ಬಟ್ ನಮ್ಗೆ ಅವ್ನು ಊಬರ್ ಅವ್ನು ಏನು ಮಾಡ್ತಾನೆ, ಫ್ರೀ ಆಯ್ತು ಅಂದ್ಬಿಟ್ಟು ಅವ್ರು ಹೋಯ್ತಾರೆ. ಇಲ್ಲಿ ಜಗಳ ಆಯ್ತವ್ ನಮಗೂ ಅವ್ರಿಗೆ, ಕಸ್ಟಮರ್ಗೆ. ಊಬರ್ ಅವನ್ನೆಲ್ಲ ಕರ್ಕೊಂಡಿರೋದು, ನಾನು ನಿಮ್ಮನ್ನ ಕರ್ಕೊಂಡಿರೋದು. ನಮಗೆ ಕಾಸು ಕೊಡಿ ಅಂತ ಕೇಳಿದಾಗ ನೀನು ಊಬರನ್ನ ಕೇಳ್ಕೋಬೇಕು, ನಮ್ಮನ್ನೇ ಅಂತ ಕೇಳ್ತೀಯ. ಆ ಊಬರನ್ನ ಎಲ್ಲೋ ಇರ್ತಾನೆ, ನಾವು ಕರ್ಕೊಂಡೋಗಿರ್ತೀವಿ, ನಾವು ಅವ್ರನ್ನ ಸೇಫಾಗಿ ಬಿಟ್ಟಿರ್ತೀವಿ. ಅವ್ರು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ, ಒಡೆಯಾಗಿ ಬರ್ತಾರೆ. ಎಲ್ಲ ಥರ ಕಷ್ಟಗಳೈತಾ ಇದ್ದಾವೆ. ಹಾಂ, ಅಷ್ಟೇ ಸರ್.